ಬನ್ನಿ. ಏನದು? ಇಲ್ಲಿ ಪಂಕ್ರಣನ್ ಮೇಲೆ ರಂಗಮ್ಮ ದೇವ್ರು ಬರ್ತದೆ, ಬಹಳ ಪವರ್ಫುಲ್. ವಿರುದ್ಧ ಯಾರ್ಯಾರು ಸಂಘ ಕಟ್ಟವ್ರ ಅವರೆಲ್ಲ ಸರ್ವನಾಶ ಆಗ್ಬಿಡ್ಲಿ ಅನ್ಬಿಟ್ಟು ವರ ಕೇಳ್ಕೊಳ್ಳಿ ಬನ್ನಿ. ರಂಗಮ್ಮ ಅಂತನ ಏನು ಹೆಂಗೈತೆ ಬಂದ್ರ? ಮಗನೇ ಬಾ. ಮಗನ ಸಮಸ್ಯೆ ಬಂದಾಗ ಈ ಅಮ್ಮ ಜ್ಞಾಪಕ್ ಬಂದೇನೋ? ಒಂದ್ ನಿಮಿಷ, ನನ್ನ ಸಮಸ್ಯೆ ಹಂಗಿರ್ಲಿ, ನಿನ್ನ ಸಮಸ್ಯೆ ಏನು? ಯಾರು ಇವನು? ಯಾರು ಇವನು? ಓಲಿಯಪ್ಪ ಮುಗಿದ 6 ತಿಂಗಳಾದ್ರೂ ಅದೇ ಕಲರ್ ಲವನೆ. ಯಾರು ಇವನು? ಅಮ್ಮ ರಂಗಮ್ಮ ಮೇಲೆ ಬಂದವಳೆ, ಏನ್ ಬೇಕಾದ್ರೂ ಕೇಳ್ಕೊಳ್ಳಿ. ರಂಗಮ್ಮ ದೇವರ ಅಮ್ಮ, ನೀನು ನನಗೆ ವರ ಕೊಡೋದಂಗಿರ್ಲಿ, ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬಿಡಮ್ಮ. ಈಗೇನ್ ಬೇಕು ಕೇಳೋ? ತಾಯೇ ರಂಗಮ್ಮ, ನೀನು ಹೆಣ್ಣು ದೇವರು, ಇಂಥ ಗಂಡು ದೇಹದ ಮೇಲೆ, ಅದರಲ್ಲೂ ಕಿತ್ತೋಗಿರೋ ಈ ಶೇಪ್ಲೆಸ್ ದೇಹದ ಮೇಲೆ ಹೆಂಗಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ? ಹಿಂಗೆಲ್ಲ ಮಾತಾಡಿದ್ರೆ ಅಮ್ಮನಿಗೆ ಸಿಟ್ಟು ಬರುತ್ತೆ. ನಿಮ್ಗೆ ಏನ್ ಬೇಕು ಅಷ್ಟು ಮಾತಾಡ್ ಕೇಳಿ. ಏನ್ ವರ ಕೇಳಿದ್ರು ಕೊಡ್ತಾಳ ನಿಮ್ ತಾಯಿ? ಏನ್ ಬೇಕು ಕೇಳು ಕೇಳು. ಓ ತಾಯಿ, ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ತಮಿಳುನಾಡಿಗೆ ಹರಿಯೋದ್ರಿಂದ ನಮ್ಮ ತಮಿಳುನಾಡು ಕರ್ನಾಟಕ ಪ್ರಾಬ್ಲಮ್ ಆಗಿ ಇಡೀ ದೇಶನೇ ಹತ್ಕೊಂಡು ಉರಿತಾ ಇದೆಯಮ್ಮ. ದಯವಿಟ್ಟು ನಮ್ಮ ಕಾವೇರಿ ನದಿನ ಆ ನೀರು ಇಲ್ದಿರೋ ಬಳ್ಳಾರಿ ಕಡೆಗೋ, ಆ ನೀರ್ ಇಲ್ದಿರೋ ಹುಬ್ಳಿ ಕಡೆಗೋ, ಅಲ್ಲ ನೀರ್ ಇಲ್ದಿರೋ ಗದಗ ಕಡೆಗೋ ತಿರುಗಿಸ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಮ್ಮ. ದಯವಿಟ್ಟು ಇಷ್ಟು ಮಾಡ್ಬಿಡಮ್ಮ ಸಾಕು. ಅಯ್ಯೋ, ಇದೇನ್ ತಾಯಿ ರಭಸವಾಗಿ ನೀರ್ ಬಿಡು ಅಂದ್ರೆ ನೀನು ಉಬ್ಬುಸಾ ಬಿಡ್ತಾ ಇದ್ದ? ಹೋಗ್ಲಿ ಬಿಡ್ತಾಯಿ, ಈ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಒಂದೇ ಒಂದು ಚಿಕ್ಕ ಪ್ರಾಬ್ಲಮ್ ಕೇಳ್ತೀನಿ. ಓಝೋನ್ ಲೇಯರ್ ಕಟ್ ಆಗಿ ಬೆಂಗಳೂರಲ್ಲಿ ಇತ್ತೀಚೆಗೆ ಕೂಲಿಂಗ್ ಕಮ್ಮಿ ಆಗಿ ಹೀಟ್ ಆಗ್ಬಿಟ್ಟಿದೆ. ಹೆಂಗಾದ್ರೂ ಮಾಡಿ ಐಸ್ ಕಡೆ ದೊಡ್ಡ ಹಿಮಾಲಯದಿಂದ ತಂದು ಈ ಕಡೆ ಶಿವಾಜಿನಗರದ ಕಡೆಗೋ, ಈ ಕಡೆ ಗೋರಿಪಾಳ್ಯದ ಕಡೆಗೋ ಇಟ್ಬಿಟ್ರೆ ಬೆಂಗಳೂರು ಸ್ವಲ್ಪ ಕೂಲ್ ಆಗ್ಬಹುದು ಅಂತ ಈ ಒಂದು ಚಿಕ್ಕ ಪ್ರಾಬ್ಲಮ್ ನಾನು ದಯವಿಟ್ಟು ಸಾಲ್ವ್ ಮಾಡ್ತಾಯಿ. ಮಾತಾಡ್ಕೊಂಡು ಅಮ್ಮನಿಗೆ ಸಿಟ್ಟಾಗಿದೆ, ನಿಮ್ಗೆಲ್ಲ ಕೆಟ್ಟಾಗುತ್ತೆ, ಈ ಊರೇ ಡ್ಯಾಶ್ ಆಗುತ್ತೆ. ಇವನ್ನ ಓಡ್ಸಿ ಓಡ್ಸಿ ಯಾವ್ದ ರಂಗಮ್ಮ ಅಂತ ರಂಗಮ್ಮ? ಯಾವ್ದೋ ಇದು ದೇವ್ರು? ನಿಮ್ಮಂತವ್ರು ಇರೋದ್ರಿಂದ ಕಣ ದೇವರಿಗೆ ಅವಮಾನ ಆಗ್ತಾ ಇರೋದು. ಕಲ್ ಸಿಕ್ಲಿ, ಕರ್ಪೂರ ಸಿಕ್ಲಿ, ಕೋಲ್ ಸಿಕ್ಲಿ, ಈ ತರ ಬಣ್ಣ ಹಾಕೋಗ್ಲಿ, ಇದೆಲ್ಲ ಒಂದು ದೇವ್ರ? ಇದು ದೇವ್ರನ? ಯಾವ್ದೋ ದೇವ್ರು? ಏನೋ ನಿಮ್ ಪ್ರಾಬ್ಲಮ್? ಈ ದೇವ್ರು ಸಾಲ್ವ್ ಮಾಡಿದ್ಯೇನೋ? ನಾನ್ ಸಾಲ್ವ್ ಮಾಡ್ತೀನಿ ಕಣ. ಏನೋ ನಿಮ್ ಪ್ರಾಬ್ಲಮ್ ಹೇಳ್ರು? ತುಂಬಾ ಸಾಲ ಮಾಡ್ಕೊಂಡಿದೀನಿ, ಸ್ಕೂಲ್ ಫೀಸು ಕಟ್ಟಿಲ್ಲ, ಮನೆ ಬಾಡಿಗೆನೂ ಕಟ್ಟಿಲ್ಲ, ದೇವ್ರ ಹತ್ರ ದುಡ್ಡು ಕೇಳೋಣ ಅಂತ ಬಂದೆ ಸ್ವಾಮಿ. ಈ ದೇವ್ರನ್ನ ಕೇಳಿದ್ರೆ ಏನು ಕೊಡಲ್ವಲ್ಲ? ನನ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆ, ಒಡವೆ ತಗೋಬೇಕು, ಬಟ್ಟೆ ತಗೋಬೇಕು, ಯಾರು ಸಾಲ ಕೊಡ್ತಾ ಇಲ್ಲ, ಅದಕ್ಕೆ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದೆ. ಒಡವೆಗೆ ಯಾಕಮ್ಮ ಕಷ್ಟ ಪಡ್ಬೇಕು? ಇಲ್ಲೇ ನೇತಾಡ್ಕೊಂಡಿಲ್ವ ಇಷ್ಟೊಂದು? ನಿಜವಾದ ಎಂಜಾಯ್ ಮಾಡ್ರಿ. ಏನೋ ನಿಮ್ ಪ್ರಾಬ್ಲಮ್? 30 ವರ್ಷದಿಂದ ಸರ್ಕಾರಿ ನೌಕರಲ್ಲಿದ್ದೀನಿ ಸ್ವಾಮಿ, ಆದ್ರೆ ಬೆಂಗಳೂರಿನಲ್ಲಿ ಒಂದ್ ಮನೆ ಮಾಡ್ಕೊಳಕ್ ಹಾಕಿಲ್ಲ, ಅದಕ್ಕೆ ತಾಯಿ ಹತ್ರ ಬೇಡ್ಕೊಳಕ್ ಬಂದಿದ್ದೀನಿ ಸ್ವಾಮಿ. ಎಲ್ಲ ಪೇಪರ್ ಕೊಡೆ. ಅಮ್ಮ ತಾಯೇ, ತುಂಬಾ ಫ್ರೀ ಆಗಿದ್ಯಾ? ಎಡಿಗೆ ಕೊಡಮ್ಮ, ದಯವಿಟ್ಟು ಒಂದು ಹೆಬ್ಬೆಟ್ಟನ ಒತ್ಬಿಡಮ್ಮ. ನೋಡಿ ಸ್ವಾಮಿ, ಏನ್ ಬೇಕಾದ್ರೆ ಬರ್ಕೊಳ್ಳಿ. ಅಯ್ಯೋ ಮನೆ ಪತ್ರ, ಅಯ್ಯೋ ಸೈಡ್ ಸಿಕ್ಬಿಟ್ಟು, ಸೈಡ್ ಸಿಕ್ಬಿಟ್ಟು. ಎಂಜಾಯ್ ಮಾಡ್ರು. ಯಾರೋ ನೀನು ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಮಾಡಿ ತಮಾಷೆ ನೋಡ್ತಾ ಇದೀಯ? ನನ್ನ ಶಿಷ್ಯ ಎಲ್ಲ ಕಣೋ, ಮಾಡ್ತೀನಿ ನಿಮ್ಮಿಬ್ಬರಿಗೆ. ಕಿತ್ಕೋ 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 ಕಿತ್ಕೊಳ್ಳಿ. ಕೊಡಮ್ಮ, ಇಟ್ಕೊಳ್ಳೋ ಡಬ್ಬನ ಕೊಡಪ್ಪ. ಏನಾರ ಬರ್ಗಿರ್ಕೊಂಬಿಟ್ಟ ಹಿಂಗೆ? ತೋಳ 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 ಡಬ್ಬದಲ್ಲಿ ಹಾಕೊಳ್ಳ. ಓಡ್ಸೋ 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 ಓಡ್ಸೋ. ಮಣ್ಣನ್ನ ಹುಳ ತಿನ್ನುತ್ತೆ, ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪನ ಹಾವು ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ. ಈ ತರ ಒಬ್ಬರನ್ನ ಹೊಡೆದು ತಿನ್ಲೇಬೇಕು, ಬದುಕಲೇಬೇಕು. ಇಷ್ಟೇ ಜೀವನ. ಏನ್ ಹೇಳ್ತೀರ? ಬಂಡ್ರ